ಫೈನ್. ಸದ್ಯ ತಮಿಳುನಾಡು ರಾಜಕೀಯದ ಹೈಡ್ರಾಮದ ಬಗ್ಗೆ ನೋಡೋಣ. ತಮಿಳುನಾಡು ರಾಜಕೀಯದಲ್ಲಿ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದ್ರಾವಿಡ ನಾಡಲ್ಲಿ ಮ್ಯಾಜಿಕ್ ನಂಬರ್ ಇದರ ಸರ್ಕಸ್ಸೇ ಆಗ್ತಾ ಇದೆ. ಈಗ ಸಿಪಿಐ, ಸಿಪಿಎಂ, ವಿಸಿಕೆ ಮುಖ್ಯಸ್ಥರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಟಿವಿಕೆ ವಕ್ತಾರ ನಿರ್ಮಲ್ ಕುಮಾರ್ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಬೆಂಬಲ ಕೊಡುವಂತೆ ಟಿವಿಕೆಯಿಂದ ಮನವಿಯನ್ನ ಮಾಡಲಾಗ್ತಾ ಇದೆ. ವಿಸಿಕೆ ನಾಯಕರನ್ನೂ ಭೇಟಿಯಾಗಿ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಟಿವಿಕೆ ಸರ್ಕಾರ ರಚನೆಗೆ ಬೆಂಬಲ ಕೊಡಬೇಕು ಅನ್ನೋ ರೀತಿಯಾಗಿ ಮನವಿ ಮಾಡಿಕೊಂಡಿರೋದು. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅದೇ ಈ ಮ್ಯಾಜಿಕ್ ನಂಬರ್ನ ಸರ್ಕಸ್ಸಿನ ಟ್ವಿಸ್ಟ್. ಕ್ಷಣ ಕ್ಷಣಕ್ಕೂ ಬದಲಾವಣೆಗಳು, ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ ಆಗ್ತಾ ಇದೆ. ವಿಸಿಕೆ, ಸಿಪಿಎಂ, ಸಿಪಿಐ ಈ ಸಂಖ್ಯಾಬಲಕ್ಕಾಗಿ ಹೋರಾಟ ನಡೆಸ್ತಾ ಇರೋದು ಟಿವಿಕೆ ಪಕ್ಷ. ಒಂದ್ ಕಡೆ ಸಿಪಿಐ, ಸಿಪಿಎಂ, ವಿಸಿಕೆ ಈ ಮೂವರು ಮುಖ್ಯಸ್ಥರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರೋದಿಲ್ಲ. ಅಧಿಕೃತವಾಗಿ ಬೆಂಬಲ ಕೊಡಬೇಕು ಅಂತ ಟಿವಿಕೆ ಮನವಿ ಮಾಡ್ಕೊಳ್ತಾ ಇರೋದು. ನೀವು ಹೇಳ್ತೀರಿ ನಮ್ಮ ಬೆಂಬಲ ನಿಮ್ಗಿದೆ ಅಂತ ಹೇಳ್ತೀರಿ, ಆದರೆ ಅಧಿಕೃತವಾಗಬೇಕಲ್ಲ. ಅಂದ್ರೆ ಇನ್ ಲೆಟರ್ ಬೇಕು ಅನ್ನೋ ರೀತಿಯಾಗಿ. ಯಾಕಂದ್ರೆ ರಾಜ್ಯಪಾಲರು ಪ್ರೂವ್ ಮಾಡಿ ತೋರಿಸಿ ಅಟ್ಲೀಸ್ಟ್ ಪ್ರಾಥಮಿಕ ಹಂತದಲ್ಲಿ ಹೆಸರು ಸೈನ್ ಮಾಡಿ ಕೊಡಿ ನಮಗೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ಬೆಂಬಲದ ಕುರಿತಂತೆ ಮನವಿ ಮಾಡ್ಕೊಳ್ತಾ ಇರೋದು. ಅಧಿಕೃತವಾಗಿ ನಮಗೆ ಬೆಂಬಲ ಸೂಚಿಸಿ, ನೀವು ಬಾಯಲ್ಲಿ ಹೇಳಿದ್ರಾಗಲ್ಲ ಅಂತ. ಟಿವಿಕೆ ಪಕ್ಷದ ಪ್ರಮುಖ ಮುಖಂಡರು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದಂತಹ ಪಕ್ಷಗಳ ಮುಖಂಡರ ಜೊತೆಗೆ ಭೇಟಿ ಮಾಡಿ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ. ಸುಮಾರು ಹೊತ್ತು ಮಾತುಕತೆಗಳನ್ನ ನಡೆಸಿದ್ದಾರೆ. ಹೇಳಿದ್ನಲ್ಲ, ಇವಾಗ ನೀವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದಾದರೆ ನಮಗೆ ಪ್ರಾಥಮಿಕ ಹಂತದಲ್ಲಾದರೂ ನಿಮ್ಮ ಮ್ಯಾಜಿಕ್ ಸಂಖ್ಯೆ 118 ಏನಿದೆ ಅದು ಮುಟ್ಟಿದೆ ಅನ್ನೋ ರೀತಿಯಾಗಿ ನಮಗೆ ಒಂದು ಪ್ರಾಥಮಿಕ ಹಂತದಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಅವರ ಹೆಸರು ಮತ್ತೆ ಅವರ ಸಹಿಯ ಜೊತೆಗೆ ಒಂದು ಲಿಸ್ಟ್ ಕೊಟ್ಬಿಡಿ ಅಂತ ಹೇಳಿ ರಾಜ್ಯಪಾಲರು ಕೇಳ್ಕೊಂಡಿದ್ರು. ಸೊ ಆ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಅಧಿಕೃತವಾಗಿ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಟಿವಿಕೆ ವಕ್ತಾರ ನಿರ್ಮಲ್ ಕುಮಾರ್ ಅವರ ಜೊತೆಗೆ ಒಂದಷ್ಟು ಜನ ಮುಖಂಡರು ಮಾತುಕತೆಗಳನ್ನು ಆಡಿಸ್ತಾ ಇದ್ದಾರೆ. ಸುಮಾರು 1-2 ಗಂಟೆಗಳ ಕಾಲ ಆಯಿತು. ಈಗಲೂ ಕೂಡ ಮಾತುಕತೆ ಮುಂದುವರಿತಾ ಇದೆ. ಸರ್ಕಾರ ರಚನೆ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಕಸರತ್ತನ್ನ ಟಿವಿಕೆ ನಾಯಕರು ಮಾಡ್ತಾ ಇದ್ದಾರೆ. ನಿಮಗೆ ನಮ್ಮ ಸಪೋರ್ಟ್ ಇದೆ, ಆದರೆ ನಮ್ಮ ಸಿದ್ಧಾಂತದಲ್ಲಿ ಯಾವ ಬದಲಾವಣೆ ಇಲ್ಲ ಹಿಂಗೆ ಹೇಳ್ತಾರೋ ಯಾರು? ಟಿವಿಕೆ ನಾಯಕರ ಜೊತೆಗಿನ ಸಭೆಯಲ್ಲಿ ಸಿಪಿಐ ಸ್ಪಷ್ಟನೆ ಕೊಡ್ತಾ ಇದೆ. ಸಿದ್ಧಾಂತಕ್ಕಲ್ಲ, ಜಸ್ಟ್ ನಾವು ನಂಬರ್ಗಷ್ಟೇ ಸಪೋರ್ಟ್ ಮಾಡ್ತಾ ಇದೀವಿ, ಐಡಿಯಾಲಜಿಯಲ್ಲಿ ಕಾಂಪ್ರಮೈಸ್ ಅಂತೂ ನಾವಾಗಲ್ಲ ವಿಸಿಕೆ ಹೇಳ್ತಾ ಇರೋದು. ಸಿಪಿಐ, ಸಿಪಿಎಂ, ವಿಸಿಕೆ ಎಂದಲೂ ಕೂಡ ಒಂದೇ ಸಂದೇಶ. ಆಯ್ತು, ನಾಳೆ ಅಧಿಕೃತವಾಗಿ ಬೆಂಬಲ ಘೋಷಿಸ್ತೀವಿ ಅಂತ ನಿರ್ಧಾರ ತಗೊಂಡಿದ್ದಾರೆ. ಆದರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇರೋದೇನು? ನಿಮಗ್ ನಮ್ಮ ಬೆಂಬಲ ಇದೆ, ನಿಮ್ಮ ಮ್ಯಾಜಿಕ್ ನಂಬರ್ ಏನು ರೀಚ್ ಆಗಬೇಕು 118, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ನಮ್ಮ ಸಿದ್ಧಾಂತ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ಕೊಳ್ಳಲ್ಲ. ನಮ್ಮ ಸಿದ್ಧಾಂತ ಏನಿದೆ ಆ ಸಿದ್ಧಾಂತವೇ ನಾವು ಈಗಲೂ ಕೂಡ ಇಟ್ಕೊಂಡಿರ್ತೀವಿ. ನಿಮಗೆ ಜಸ್ಟ್ ನಂಬರ್ಗೋಸ್ಕರ ಸಪೋರ್ಟ್ ಕೊಡ್ತಿದ್ದೀವಿ ಅಷ್ಟೇ. ಈಗಂತ ಟಿವಿಕೆ ನಾಯಕರ ಜೊತೆಗಿನ ಸಭೆಯಲ್ಲಿ ಸಿಪಿಐ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೋ ಕಾಂಪ್ರಮೈಸ್. ನಾವು ನಮ್ಮ ಐಡಿಯಾಲಜಿಯಲ್ಲಿ, ನಮ್ಮ ಸಿದ್ಧಾಂತದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇದಕ್ಕೆ ನೀವು ಒಪ್ಪೋದಾದರೆ ನಾವು ನಾಳೆನೇ ಅಧಿಕೃತವಾಗಿ ಕೊಡ್ತೀವಿ ಸಪೋರ್ಟು. ಸಿಪಿಐ, ಸಿಪಿಎಂ, ವಿಸಿಕೆ ಮೂರೂ ಪಕ್ಷಗಳು ಕೂಡ ಒಂದೇ ಸಂದೇಶವನ್ನ ಕೊಟ್ಟಿರೋದಿಲ್ಲ. ಏನೇನು ಮಾತಾಡ್ಕೊಂಡ್ರು ಅದರ ಒಂದಷ್ಟು ಭಾಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ ನಾನು. ಅದರ ಜೊತೆಗೆ ವಿಜಯ್ ಮತ್ತು ಗವರ್ನರ್ ನಡುವಿನ ಚರ್ಚೆ ಏನೇನಾಯಿತು ಅಂತ ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ರಾಜ್ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಜಯ್ ಮತ್ತು ಗವರ್ನರ್ ನಡುವಿನ ಚರ್ಚೆಯಲ್ಲಿ ಏನೇನಾಗಿದೆ ಅಂತ. ಟಿವಿಕೆಗೆ ಸಪೋರ್ಟ್ ಕೊಟ್ಟಿರುವಂತ ಅಷ್ಟೂ ಪಕ್ಷಗಳು ಒಂದೆಡೆ ಸೇರಿ ಮೀಟಿಂಗ್ ಅನ್ನ ಮಾಡ್ತಾರೆ. ವಿಸಿಕೆ, ಸಿಪಿಐ, ಸಿಪಿಎಂ ಮಾತನಾಡುವ ಸಂದರ್ಭದಲ್ಲಿ ಬಹಳ ಮೂರೂ ಪಕ್ಷಗಳು ಕೂಡ ಸ್ಪಷ್ಟವಾಗಿ ಒಂದು ಸಂದೇಶ ಕೊಡ್ತಾ ಇದೆ. ನಮ್ಮ ಸಿದ್ಧಾಂತ ಅಥವಾ ನಮ್ಮ ಐಡಿಯಾಲಜಿ ಏನಿದೆ ಅದನ್ನು ನಾವು ಬದಲಾಯಿಸಿಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾಳೆ ಇದ್ರ ಬಗ್ಗೆ ಅಧಿಕೃತವಾಗಿ ನಾವು ಬೆಂಬಲವನ್ನು ಘೋಷಿಸ್ತೀವಿ ಅಂತ ಟಿವಿಕೆ ನಾಯಕರ ಜೊತೆಗಿನ ಸಭೆಯಲ್ಲಿ ಸಿಪಿಐ ಈ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿರೋದು. ನಾವು ಐಡಿಯಾಲಜಿ ಚೇಂಜ್ ಮಾಡ್ಕೊಳ್ಳಲ್ಲ, ನಮ್ಮ ಸಿದ್ಧಾಂತ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳಲ್ಲ. ಓಕೆ ಅಂತಂದರೆ ನಾಳೆನೇ ನಾವು ಅಧಿಕೃತವಾಗಿ ಬೆಂಬಲವನ್ನು ಘೋಷಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ ಅಂತ. ನೆಕ್ಸ್ಟ್,
ತಮಿಳುನಾಡಲ್ಲಿ ದಳಪತಿ ವಿಜಯ್ ವರ್ಸಸ್ ಗವರ್ನರ್ ಅನ್ನುವಂತ ಫೈಟ್ ಆಬ್ವಿಯಸ್ಲಿ ಬೆಳಗ್ಗೆಯಿಂದಲೂ ಕೂಡ ಅದೇ ಅಪ್ಡೇಟ್. ಟಿವಿಕೆ ಮೈತ್ರಿ ಪಕ್ಷ ಕಾಂಗ್ರೆಸ್ ಪ್ರತಿಭಟನೆಗೆ ಸಜ್ಜಾಗ್ತಾ ಇದೆ. ನಾಳೆ ತಮಿಳುನಾಡಿನಾದ್ಯಂತ ಪ್ರೊಟೆಸ್ಟ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಸರ್ಕಾರ ರಚನೆಗೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನುವ ಆರೋಪ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹೇಳದಂತೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಅವರು ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ. ರಾಜೇಂದ್ರ ಅರ್ಲೇಕರ್ ಅವರ ನಡೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಸರ್ಕಾರ ರಚನೆ ಮಾಡೋದಕ್ಕೆ ವಿಜಯ್ ಅವರನ್ನ ಬೆಂಬಲಿಸಿದೆ ಈಗ ಆಲ್ರೆಡಿ ಕಾಂಗ್ರೆಸ್. 5 ಸ್ಥಾನ ಇಟ್ಕೊಂಡಿದ್ರು ಕೂಡ ಸಪೋರ್ಟ್ ಕೊಟ್ಟಿದೆ ಕಾಂಗ್ರೆಸ್ ಅಧಿಕೃತವಾಗಿ. ಈಗ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅಲ್ಲಿನ ರಾಜ್ಯಪಾಲರು ಕೇಂದ್ರ ಸರ್ಕಾರ ಹೇಳದಂಗೆ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ. ವಿಜಯ್ ಅವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು. ಇದನ್ನು ಟಿವಿಕೆ ಮೈತ್ರಿ ಪಕ್ಷ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ನಾಳೆಗೆ ಸಜ್ಜಾಗ್ತಾ ಇದೆ. ಇದು ಕೇವಲ ಒಂದು ಭಾಗದಲ್ಲಿ ಆಗೋದಿಲ್ಲ ಪ್ರೊಟೆಸ್ಟು. ತಮಿಳುನಾಡಿನಾದ್ಯಂತ ಪ್ರೊಟೆಸ್ಟ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕಾರಣ ಒಂದೇ, ಟಿವಿಕೆ ಪಕ್ಷದ ನಾಯಕ ನಟ ವಿಜಯ್ಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅನುಮತಿಯನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪ. ಆ ಒಂದೇ ಒಂದು ಆರೋಪ. ಬೇರೆ ಎಲ್ಲ ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಹತ್ರ ಇದೆ, ಸರ್ಕಾರ ರಚಿಸೋಕೆ ಬಹುಮತ ನಮ್ಮಲ್ಲಿದೆ, ನಾವು ಪ್ರೂವ್ ಮಾಡ್ತೀವಿ, ಅದನ್ನು ಫ್ಲೋರ್ ಟೆಸ್ಟಲ್ಲಿ ಮಾಡ್ತೀವಿ. ಈಗ ನಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಡೋದಕ್ಕೆ ಅನುಮತಿ ಮಾಡಿಕೊಡಿ ಅಂತ ಕೇಳಿದ್ರೆ ಅವರು ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ನಮಗೆ ಒಂದು ಲೆಟರಲ್ಲಿ ಹೆಸರು, ಅವರ ಸಹಿ ಅದನ್ನಾದರೂ ಕೊಟ್ಟರೆ, ಪ್ರಾಥಮಿಕ ಹಂತದಲ್ಲಾದರೂ ಪ್ರೂವ್ ಮಾಡಿಕೊಂಡ್ರೆ ನಾವು ನಿಮಗೆ ಪರ್ಮಿಷನ್ ಕೊಡ್ತೀವಿ ಅನ್ನೋ ರೀತಿಯಾಗಿ. ಯಾಕೆಂದರೆ ಇಲ್ಲ ಅಂತಂದು ಮತ್ತೆ ಫ್ಲೋರ್ ಟೆಸ್ಟಲ್ಲಿ ಮತ್ತದು ಫೇಲ್ ಆಯಿತು ಅಂತಂದರೆ ಮತ್ತೆ ಬಹುದೊಡ್ಡ ರಾಜಕೀಯ ಬೆಳವಣಿಗೆಗಳಾಗ್ತವೆ. ಅದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ಇರಬಹುದೇನೋ.